DG9 ಕನ್ನಡಕ್ಕೆ ಸ್ವಾಗತ. ಇಂದು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಹಿನ್ನೆಲೆಯಲ್ಲಿ ಲೋಕಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. 3500 ಪೊಲೀಸರು ಇಂದಿನ ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ. 2200 ಲಾ ಅಂಡ್ ಆರ್ಡರ್ ಪೊಲೀಸರು, ಅದೇ ರೀತಿ 1300 ಸಂಚಾರಿ ಪೊಲೀಸರನ್ನು ಈ ಭದ್ರತೆಗೆ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ನಗರದ ಎಲ್ಲ IG, DGP, DCPಗಳನ್ನು ಕೂಡ ಭದ್ರತೆಗೆ ನಿಯೋಜಿಸಲಾಗಿದೆ. ಕೇಂದ್ರ ವಲಯದಿಂದಲೂ ಕೂಡ ಕೆಲವು ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇಂದು ಬೆಳಗ್ಗೆಯಿಂದಲೇ ಪೊಲೀಸರು ಭದ್ರತೆಗೆ ನಿಯೋಜಿಸಲಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಲೋಕಭವನದ ರಸ್ತೆ ಸಂಪೂರ್ಣವಾಗಿ ಕ್ಲೋಸ್ ಆಗಲಿದೆ. ಕೆಲವು VIPಗಳಿಗೆ ಮಾತ್ರ ಲೋಕಭವನದ ರಸ್ತೆಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ಅದೇ ರೀತಿ ವಿಧಾನಸೌಧದ ಸುತ್ತಮುತ್ತ ಸಂಪೂರ್ಣವಾಗಿ ಪೊಲೀಸರ ಸರ್ಪಗಾವಲನ್ನು ಮಾಡಲಾಗಿದೆ. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ DG9 ಕನ್ನಡ, ಸದಾ ಸತ್ಯದೊಂದಿಗೆ.